Hi guys, big update from KPSC regarding KS prelims examinations. Group A, Group B ವೃಂದದ ಒಟ್ಟು 384 ಹುದ್ದೆಗಳಿಗೆ ದಿನಾಂಕ 21/7/2024 ನಡೆಸಬೇಕಿದ್ದ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಪೋಸ್ಟ್ಪೋನ್ ಮಾಡಲಾಗಿದೆ. ಹಾಗೆಯೇ ಹೊಸ ದಿನಾಂಕ ಕೂಡ ಪ್ರಕಟಿಸಲಾಗಿದೆ. ಇದರ ಜೊತೆಗೆ 2017-18ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಸೊ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು, KPSC KS ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಕರ್ನಾಟಕ ಲೋಕ ಸೇವಾ ಆಯೋಗ ಉದ್ಯೋಗ ಸೌಧ 2027ಕ್ಕೆ ಈ ಒಂದು ಪ್ರಕಟಣೆಯನ್ನು ಮಾಡಿರ್ತಾರೆ KPSC ಇಂದ ಅಫಿಷಿಯಲ್ ಆಗಿ. ಸೊ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಒಂದು ಪ್ರಕಟಣೆಯನ್ನು ಮಾಡಿರ್ತಾರೆ. ಸೊ ನೋಡಬಹುದು, ಸರ್ಕಾರದ ಆದೇಶ ಸಂಖ್ಯೆ 44 SSC 2024 ದಿನಾಂಕ 21/6/2024ರಲ್ಲಿ 21/6/2024ರಲ್ಲಿ ಸೊ 2017-18ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಸಲ್ಲಿಸಿದ್ದ ಎಲ್ಲ ಅಭ್ಯರ್ಥಿಗಳಿಗೆ ವಯಸ್ಸಿನ ನಿರ್ಬಂಧವಿಲ್ಲದೆ ಒಂದು ಬಾರಿಗೆ ಸೀಮಿತಗೊಳಿಸಿ ಒನ್ ಟೈಮ್ ಮೆಜರ್ ಅರ್ಜಿ ಸಲ್ಲಿಸಲು ಹೆಚ್ಚುವರಿ ವಿಶೇಷ ಅವಕಾಶವನ್ನು ನೀಡಿ ಸೊ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಲೋಕಸೇವಾ ಆಯೋಗವು 15 ದಿನಗಳ ಕಾಲಾವಕಾಶವನ್ನು ನೀಡುವಂತೆ ಆದೇಶಿಸಿರುತ್ತದೆ. ಅಂದ್ರೆ ಏನು 2017 ಮತ್ತೆ 18ರಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಸೊ ಕೋವಿಡ್ ಕಾರಣ ಅಂತ ಇದ್ರೆ ಆ ಒಂದು ಪರೀಕ್ಷೆ ಕೂಡ ನಡೆಸಕ್ಕಾಗ್ಲಿಲ್ಲ. ಹಾಗಾಗಿ ಆ ಎಲ್ಲ ಅಭ್ಯರ್ಥಿಗಳು ಸೊ ಯಾರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು 17 ಮತ್ತು 18ನೇ ಸಾಲಿಗೆ, ಸೊ ಆ ಎಲ್ಲ ಅಭ್ಯರ್ಥಿಗಳಿಗೆ ಒನ್ ಟೈಮ್ ಮೆಜರ್ ಅಂದ್ರೆ ವಯಸ್ಸಿನ ನಿರ್ಬಂಧವಿಲ್ಲದೆ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲದೆ ಸೊ ಅವರಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. 15 ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ. ಹಾಗೆ ನೋಡಿ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ. ಸೊ ಈ ಹಿನ್ನೆಲೆಯಲ್ಲಿ ಆಯೋಗವು 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳಿಗೆ ದಿನಾಂಕ 21/7/2024 ನಡೆಸಬೇಕಿದ್ದ ಪೂರ್ವಭಾವಿ ಪರೀಕ್ಷೆಯನ್ನು ಸೊ ಏನು ಒಂದು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ರು, ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ನ 21/7 ಅಂತ ಎಕ್ಸಾಮ್ನ ಡೇಟ್ನ ಅನೌನ್ಸ್ ಮಾಡಿದ್ರು. ಆ ಡೇಟ್ನ ಮತ್ತೆ ಈಗ ಪೋಸ್ಟ್ಪೋನ್ ಮಾಡಿ 25/8/2024 ನಡೆಸಲು ಮರು ನಿಗದಿಪಡಿಸಿರುತ್ತದೆ. ಅಂದ್ರೆ ಹೊಸ ಡೇಟ್ ಬಂದ್ಬಿಟ್ಟು 25/8ಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ. KS ಪ್ರಿಲಿಮ್ಸ್ ಎಕ್ಸಾಮ್ನ ಡೇಟ್ನ ಪೋಸ್ಟ್ಪೋನ್ ಮಾಡಿ 25/8/2024 ನಡೆಸಲು ಆಯೋಗವು ತೀರ್ಮಾನಿಸಿರುತ್ತದೆ. ಅದೇ ರೀತಿ ಮರು ನಿಗದಿಪಡಿಸಿರುತ್ತದೆ. ಓಕೆ, ಸೊ ಇದು ಬಂದ್ಬಿಟ್ಟು ಅಫಿಷಿಯಲ್ ಆದ ಒಂದು ಪ್ರಕಟಣೆ ಆಗಿರುತ್ತೆ KPSC ಇಂದ. ಸೊ ಯಾರೆಲ್ಲ KPSC ಅಂದ್ರೆ ಯಾರೆಲ್ಲ KS ಆಸ್ಪಿರೆಂಟ್ಸ್ ಎಲ್ಲ ಇದ್ರ ಅವರಿಗೆ ಇನ್ನೂ ತಮ್ಮ ಒಂದು ಪ್ರಿಪರೇಷನ್ ಆಗ್ಲಿಕ್ಕೆ ಒಂದು ಹೆಚ್ಚಿನ ಕಾಲಾವಕಾಶ ಕೂಡ ಇಲ್ಲಿ ಸಿಕ್ಕಿದೆ. 25/8/2024ಕ್ಕೆ ಒಂದು KS ನ ಪೂರ್ವಭಾವಿ ಪರೀಕ್ಷೆಯನ್ನ ನಡೆಸಲಿದೆ. ಓಕೆ, ಸೊ ನೋಡಬಹುದು ಫ್ರೆಂಡ್ಸ್, ಅಫಿಷಿಯಲ್ ಆಗಿ ಒಂದು ಪ್ರಕಟಣೆ ಕೂಡ ಮಾಡಿದ್ದಾರೆ KPSC ಇಂದ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.